ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮಶೇಖರ್ ಶಾಸ್ತ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಡಿನ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ವನಮಾಲಿ ಗತೀಶಾಂಗಿ ಶಂಕಿ ಚಕ್ರೀ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋ ಭಿರಕ್ಷತು. ವನಮಾಲಿ ಗತೀಶಾಂಗಿ ಶಂಕಿ ಚಕ್ರೀ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋ ಭಿರಕ್ಷತು. ಸರ್ವಶಕ್ತನಾದಂತಹ ವೈಕುಂಠಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಪುಣ್ಯದ ದಿನ ಇದು ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ದಿನಾಂಕ ಡಿಸೆಂಬರ್ 30 ಮಂಗಳವಾರ ಬೆಳಗ್ಗೆ 7:50ರಿಂದ ಪ್ರಾರಂಭವಾಗಿ ಡಿಸೆಂಬರ್ 31 ಬುಧವಾರ ಬೆಳಗ್ಗೆ 5 ಗಂಟೆಗೆ ಮುಕ್ತಾಯವಾಗುತ್ತೆ. ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಈ ಏಕಾದಶಿಯಂದು ಉಪವಾಸ ಆಚರಿಸಿದರೆ ವರ್ಷದ ಎಲ್ಲ ಏಕಾದಶಿಗಳಲ್ಲಿ ಉಪವಾಸವನ್ನು ಮಾಡಿದಷ್ಟೇ ಪುಣ್ಯದ ಫಲ ದೊರೆಯುತ್ತದೆ ಎಂಬುದು ನಮ್ಮ ಸನಾತನ ಧರ್ಮದ ನಂಬಿಕೆ ಸ್ನೇಹಿತರೆ. ಅದೇ ರೀತಿ ಶ್ರೀ ತಿರುಪತಿಯಲ್ಲಿರ್ತಕ್ಕಂತಹ 7 ಸಪ್ತ ಬೆಟ್ಟಗಳ ಬಗ್ಗೆ ನಾನಿವತ್ತು ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಆ 7 ಬೆಟ್ಟಗಳು ಯಾವುದಪ್ಪ ಅಂತಂದರೆ ವೆಂಕಟಾದ್ರಿ, ನಾರಾಯಣಾದ್ರಿ, ಶೇಷಾದ್ರಿ, ಗರುಡಾದ್ರಿ, ನೀಲಾದ್ರಿ, ಅಂಜನಾದ್ರಿ ಹಾಗೂ ವೃಷಭಾದ್ರಿ ಅಂತಕ್ಕಂತಹ ಆ ಸಪ್ತ ಬೆಟ್ಟಗಳ ಒಡೆಯನಾಗಿರ್ತಕ್ಕಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಮತ್ತೊಮ್ಮೆ ನಮಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಈ ಶ್ರೀವಾರಿಯ ಅನುಗ್ರಹ ದೊರೆಯಲಿ ಹಾಗೂ ಸಮಸ್ತರಿಗೂ ಅಷ್ಟ ಐಶ್ವರ್ಯಗಳು, ಆರೋಗ್ಯಪೂರ್ಣ ದೀರ್ಘಾಯುಷ್ಯ ಪ್ರಾಪ್ತಿಯಾಗಲಿ ಎಂದು ಮತ್ತೊಮ್ಮೆ ಸರ್ವಶಕ್ತನಾದಂತಹ ಶ್ರೀವಾರಿ ಕೇಶವ, ವೆಂಕಟೇಶ, ನಾರಾಯಣ, ಗೋವಿಂದ ಎಂಬ ಹಲವಾರು ನಾಮಗಳನ್ನು ಹೊಂದಿರತಕ್ಕಂತಹ ಆ ಮಹಾವಿಷ್ಣುವನ್ನು ಸ್ಮರಣೆ ಮಾಡುತ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಶೇಷ ದೈವ ದರ್ಶನದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವಂದೇ ಶ್ರೀ ರೇಣುಕಂ ಗುರುಂ. ಓಂ ನಮಃ ಶಿವಾಯ. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ. ಓಂ ನಮೋ ನಾರಾಯಣ. ಗೋವಿಂದ.